ತರಕಾರಿ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಪರಿಣಾಮ 14 ಜನ ಮೃತಪಟ್ಟಿದ್ದಾರೆ ಅಂತ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಗುಳ್ಳಾಪುರ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 63ರ ಬಳಿಯಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ತರಕಾರಿ ತುಂಬಿಸ್ಕೊಂಡು ಕುಮಟಾ ಸಂತೆಗೆ ಅಂತ ಬರ್ತಾ ಇದ್ರು. ಸುಮಾರು 28 ಜನ ಈ ಲಾರಿಯಲ್ಲಿ ಬರ್ತಾ ಇದ್ರು ಅನ್ನೋದು ಮಾಹಿತಿ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಹೋಗಿದೆ ಲಾರಿ. ಪರಿಣಾಮ ಪಲ್ಟಿ ಆಗ್ಬಿಟ್ಟಿದೆ. ಸ್ಥಳದಲ್ಲೇ 9 ಜನ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಂತ 13ಕ್ಕೂ ಹೆಚ್ಚು ಮಂದಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಮೃತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ ಕ್ಷಣದಿಂದ ಕ್ಷಣಕ್ಕೆ. 12 ಜನರಿಗೆ ಗಂಭೀರ ಗಾಯ ಆಗಿತ್ತು. ಸವಣೂರಿನಿಂದ ಕುಮಟಾ ಕಡೆಗೆ ಲಾರಿ ಬರ್ತಾ ಇತ್ತು. ಕುಮಟಾ ಸಂತೆಗೆ ಅಂತ ಹೇಳಿ ಈ ವ್ಯಾಪಾರಸ್ಥರು ಬರ್ತಾ ಇದ್ರು. ಮೃತರು ಸವಣೂರು ತಾಲೂಕಿನವರು ಅಂತ ಗೊತ್ತಾಗಿದೆ. ಒಟ್ಟು 28 ಜನ ಲಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ತರಕಾರಿ ತುಂಬಿಸ್ಕೊಂಡು ಬರ್ತಾ ಇದ್ರು. ಮತ್ತೆ ಇತರೆ ವಸ್ತುಗಳು ಇದ್ವು. ಚಾಲಕನ ನಿಯಂತ್ರಣ ತಪ್ಪಿದೆ. ಲಾರಿ ಪಲ್ಟಿಯಾಗಿದೆ. 28 ಜನ ಪ್ರಯಾಣ ಮಾಡ್ತಾ ಇದ್ದವರ ಪೈಕಿ ಸ್ಥಳದಲ್ಲೇ 9 ಜನ ಸತ್ತು ಹೋದ್ರು. ಇನ್ನು ಉಳಿದವರು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮೃತರ ಸಂಖ್ಯೆ ಏರಿಕೆ ಆಗಿದೆ. ಮತ್ತೋರ್ವ ವ್ಯಕ್ತಿ ಇದೀಗ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಟೋಟಲ್ ಆಗಿ 10 ಮಂದಿ ಈ ಅಪಘಾತದಿಂದ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಲಾರಿ ಪಲ್ಟಿಯಾಗಿರುವಂತಹ ಪರಿಣಾಮ ಹಣ್ಣು ತರಕಾರಿ ಆ ಮೂಟೆಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದೋಗ್ಬಿಟ್ಟಿದೆ. ಸವಣೂರಿನಿಂದ ಇವರು ಕುಮಟಾ ಸಂತೆಗೆ ಇದನ್ನೆಲ್ಲ ಮಾರೋದಕ್ಕೆ ಅಂತ ತರ್ತಾ ಇದ್ರು. 28 ಜನ ಲಾರಿಯಲ್ಲಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾದಂತ ಪರಿಣಾಮ 10 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವರೆಲ್ಲ ಹುಬ್ಬಳ್ಳಿ ಕರ್ಕೊಂಡು ಹೋಗಲಾಗಿದೆ ಅಂತಾನೂ ಕೂಡ ಮಾಹಿತಿಗಳಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ದರ್ಶನ್ ನಾಯ್ಕ್, ಮೃತರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ಎಷ್ಟು ಜನರ ಕಂಡೀಷನ್ ಈಗ ಸೀರಿಯಸ್ ಆಗಿದೆ ಅಂತ ಮಾಹಿತಿ ಇದೆ? ಈಗ ಹೇಳಿ ಕೇಳಿ ಉತ್ತರ ಕನ್ನಡದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅನ್ನೋ ಒಂದು ಕೂಗು ಮೊದಲಿಂದಲೂ ಇತ್ತು. ಈಗ ಟ್ರೀಟ್ಮೆಂಟ್ಗೆ ಯಾವ ಕಡೆ ಶಿಫ್ಟ್ ಮಾಡಿದ್ದಾರೆ ಇವ್ರನ್ನೆಲ್ಲ? ಶರ್ಮಿತಾ, ಈಗಾಗಲೇ ಒಟ್ಟು 10 ಜನರು ಈ ಘಟನೆಯಲ್ಲಿ ಸಾವನ್ನ ಕಂಡಿರುವಂತದ್ದು. ಈ ಪೈಕಿ ಒಟ್ಟು 13 ಜನರು ಗಂಭೀರ ಸ್ವರೂಪದ ಒಂದು ಗಾಯವಾಗಿ ಈಗಾಗಲೇ ಹುಬ್ಳಿ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗ್ತಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಅದರ ಜೊತೆಗೆ ಈಗ ಪೊಲೀಸ್ ಸಿಬ್ಬಂದಿಯವರು ಈ ಮೃತರ ಕುಟುಂಬಕ್ಕೆ ಫೋನ್ ಹಾಯಿಸುವುದರ ಮೂಲಕ ಅವರನ್ನ ಗುರುತು ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಸಂಬಂಧಿಕರು ಸಹಿತ ಏನು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರಕ್ಕೆ ಆಗಮಿಸಿದ್ದಾರೆ. ಅವರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂತದ್ದು. ಅದರ ಜೊತೆಗೆ ಇವರೆಲ್ಲರೂ ಏನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನವರು ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ತುಂಬಾ ಗಾಯವಾದವರನ್ನ ಈಗ ಇಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ಸಾಗಿಸುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಬಳಿ ಈ ಘಟನೆ ನಡೆದಿರತಕ್ಕಂಥ ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿರುವಂತದ್ದು. ಹಾವೇರಿ ಜಿಲ್ಲೆಯ ಸವಣೂರಿನಿಂದ ಸಂತೆ ಮಾರುಕಟ್ಟೆಗಾಗಿ ಈ ಕುಮಟಾಗೆ ಈಗ ವಾಹನ ಸಾಗ್ತಾ ಇತ್ತು. ಈ ಲಾರಿಯಲ್ಲಿ ಒಟ್ಟು 28ಕ್ಕೂ ಹೆಚ್ಚು ಜನ ಪ್ರಯಾಣಿಸ್ತಿದ್ರು ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಅದರ ಜೊತೆಗೆ 13ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಸ್ವರೂಪದ ಗಾಯವಾಗಿರುವುದು. ಅದ್ರ ಪೈಕಿ ಒಟ್ಟು 10 ಜನ ಸಾವನ್ನ ಕಂಡಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬೆಳ್ಳಂಬೆಳಗ್ಗೆ ಜವರಾಯ ಇಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಇವರ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂತದ್ದು. ಅಪ್ಪ ಅಮ್ಮನನ್ನ ಕಳ್ಕೊಂಡವರ ಕುಟುಂಬಸ್ಥರು ಈಗ ಈ ಯಲ್ಲಾಪುರ ಕಡೆಗೆ ಧಾವಿಸಿ ಬರ್ತಾ ಇದ್ದಾರೆ. ಕುಮಟಾ ಸಂತೆ ಯಾವಾಗ ನಡೆಯುತ್ತೆ? ಮತ್ತೆ 28 ಜನ ಪರ್ಟಿಕ್ಯುಲರ್ ಆಗಿ ಏನ್ ಹೊರಟಿದ್ರು ಲಾರಿಲಿ ಹಣ್ಣು ಮತ್ತೆ ತರಕಾರಿ ತುಂಬಿಕೊಂಡು, ಇವ್ರು ಯಾವಾಗ್ಲೂ ಬರ್ತಾ ಇದ್ರಂತ? ಆ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಶರ್ಮಿತಾ, ಖಂಡಿತವಾಗ್ಲು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬುಧವಾರ ಕುಮಟಾ ಸಂತೆ ಇರುತ್ತೆ, ರವಿವಾರ ಕಾರವಾರದ ಸಂತೆ ಇರುತ್ತೆ, ಅದೇ ರೀತಿ ಶನಿವಾರ ಅಂಕೋಲಾದ ಸಂತೆ ಇರುತ್ತೆ. ಹೀಗೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ದಿವಸ ಸಂತೆ ಮಾರುಕಟ್ಟೆ ಇರುತ್ತೆ. ಈ ಹಾವೇರಿ ಭಾಗದಿಂದ ಆಗಿರ್ಬೋದು, ಹುಬ್ಬಳ್ಳಿ ಭಾಗದಿಂದ, ಈ ಭಾಗದಿಂದ ಎಲ್ಲಾ ರೈತರಾಗಿರ್ಬೋದು, ವ್ಯಾಪಾರಸ್ಥರು ಈ ಭಾಗಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ. ಒಂದು ಮಾಹಿತಿಯ ಪ್ರಕಾರ ಇವರು ಪ್ರತಿ ಬುಧವಾರ ಈ ಕುಮಟಾ ಭಾಗಕ್ಕೆ ಬರ್ತಾ ಇರುವಂತಹ ವ್ಯಾಪಾರಸ್ಥರೇ ಆಗಿದ್ದಾರೆ. ಅದ್ರ ಜೊತೆಗೆ ರೈತರು ಸಹಿತ ಆಗಿದ್ದಾರೆ. ಸರ್ಕಾರಿ ವಸ್ತುಗಳನ್ನ ಲಾರಿಯಲ್ಲಿ ತುಂಬಿಕೊಂಡ್ಬಿಟ್ಟು 28ಕ್ಕೂ ಹೆಚ್ಚು ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರಕ್ಕಾಗಿ ಬಂದಂತ ಒಂದು ಸಂದರ್ಭದಲ್ಲಿ ಈ ಜವರಾಯ ಅಟ್ಟಹಾಸವನ್ನ ಮೆರೆದಿರುವ ವಿಧಿಯಾಟಕ್ಕೆ ಈ 10 ಜನರು ಈಗ ಬಲಿಯಾಗಿರುವಂತದ್ದು. ಅದರ ಜೊತೆಗೆ 13ಕ್ಕೂ ಹೆಚ್ಚು ಜನರು ಗಂಭೀರ ಸ್ವರೂಪದ ಗಾಯಗೊಂಡು ಇಲ್ಲೂ ಸಹಿತ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ತಮ್ಮ ಇನ್ಫಾರ್ಮೇಶನ್ಗೆ.